ಅಂದ್ರೆ ಬದುಕು ಕಟ್ಕೊಳ್ಳೋದು ಬೇರೆ, ಜೀವನ ರೂಪಿಸ್ಕೊಳ್ಳೋದು ಬೇರೆ ಅಂತಾನೆ. ಕಟ್ಕೊಳ್ಳುವಾಗ ನಾವು ಹಂತವಾಗಿ ಹೆಜ್ಜೆ ಇಡ್ತಾ ಹೋಗ್ತೀವಿ. ನಿಮಗೆ ಈಗ ನಾನ್ ಕೇಳ್ದಂಗೆ ಅಪ್ಪ ಅಮ್ಮ ಚಿನ್ನ ಬೆಳ್ಳಿ ಅಂದ್ರೆ ಹೇಳಿಲ್ವಾ ಮನೇಲಿ, ಹುಡುಗಿ ನೀನು ಯಾಕೆ ಬೇಕು ನಿನಗಿದೆಲ್ಲ ಅನ್ನೋಂತ ಮಾತುಗಳು ನೀವು ಕೇಳಿಲ್ವಾ? ಖಂಡಿತವಾಗ್ಲೂ ಬಂತು. ಯಾಕೆ ನೀನು ಗಂಡು ಬೀರಿ ತರ ಆಡೋದಿಕ್ ಶುರು ಆಗ್ತಾ ಇದೀಯಾ? ಅಂದ್ರೆ ಹೆಣ್ಮಕ್ಳು ಅಂದ್ರೆ ಹೆಂಗಿರ್ಬೇಕು ಅಂತಂದ್ರೆ, ಓಕೆ ಆಫೀಸ್ ಆಯ್ತು, ಮನೆ ಆಯ್ತು, ಮುಂದೆ ಮದ್ವೆ ಮಾಡ್ಕೋಬೇಕು, ಮಕ್ಳು ಅದು ಹೆಂಗೆ ಅಂದ್ರೆ ನಮ್ ಇಂಡಿಯನ್ ಬ್ಲಡ್ ಅಲ್ಲೇ ಆ ರೀತಿ ಒಂದು ಬಂದ್ಬಿಟ್ಟಿದೆ. ಕಲ್ಚರ್ ಟ್ರೆಡಿಷನ್ ನಮ್ಮಲ್ಲಿ ಆತರ ಬಂದ್ಬಿಟ್ಟಿದೆ. ಸೊ ಸಡನ್ ಆಗಿ ಔಟ್ ಆಫ್ ದ ಬಾಕ್ಸ್ ಹೋಗ್ತೀನಿ ಅಂತಂದಾಗ ಅಫ್ಕೋರ್ಸ್ ಅದು ಎಲ್ಲರೂ ಅಪೋಸ್ ಮಾಡ್ತಾರೆ. ಬಟ್ ಏನಂದ್ರೆ ಅಪೋಸ್ ಮಾಡ್ದಾಗ್ಲೂ ನಾವ್ ಅದನ್ನ ಚಾಲೆಂಜ್ ಆಗಿ ಅಕ್ಸೆಪ್ಟ್ ಮಾಡ್ಬೇಕು. ಓಕೆ, ಇವತ್ತು ನನ್ನನ್ನ ಒಬ್ರು ಬೈತಾ ಇದಾರೆ, ಒಬ್ರು ನನ್ನ ಆಡ್ಕೋತಾ ಇದಾರೆ ಅಂತಂದಾಗ ಆ ಫೀಲ್ಡ್ ಅಲ್ಲಿ ನಾವ್ ಏನು ಅಂತ ಪ್ರೂವ್ ಮಾಡ್ಬೇಕು. ಪ್ರೂವ್ ಮಾಡಿದಾಗ ಆಡಿರೋ ಮಾತುಗಳು, ಆಡಿರೋ ಬಾಯಿಗಳು ಜಿಪ್ ಹಾಕುತ್ತವೆ. ಸೊ ಆ ಲೆವೆಲ್ಗೆ ನಾನು ನನ್ನ ಬಗ್ಗೆ ನಮ್ಮ ಅಪ್ಪ ಅಮ್ಮನಿಗೆ ಒಂದು ಭರವಸೆ, ನನ್ನ ಮೇಲೆ ನಂಬಿಕೆ, ನನ್ನ ಮೇಲೆ ವಿಶ್ವಾಸ, ನಾನು ಒಂಟಿಯಾಗಿದ್ರು ನಾನು ಎಲ್ಲಾನು ಗೆದ್ದು ಬರ್ತೀನಿ, ನಾನು ನೀಟಾಗಿರ್ತೀನಿ, ಕ್ಲೀನ್ ಆಗಿರ್ತೀನಿ, ಯಾವುದೇ ಕೆಟ್ಟ ದಾರಿಗಳನ್ನ ಹಿಡಿಯೋದಿಲ್ಲ ಅನ್ನೋಷ್ಟು ನಂಬಿಕೆನ ಬಿಲ್ಡ್ ಮಾಡೋದಕ್ಕೆ ಸುಮಾರು ವರ್ಷ ತಗೊಂಡಿದ್ದೀನಿ ನಾನು. ಆ ನಂಬಿಕೆ ಬಂದ ಮೇಲೆ ಇವತ್ತು ಒಂದು 20 ಜನ ಬೈಕ್ ರೈಡರ್ಸ್ ಹುಡುಗರು ನಿಂತ್ಕೊಂಡ್ರು ನಾನು ಒಬ್ಳೆ ಆ ಟೀಮ್ನ ಲೀಡ್ ಮಾಡಿ ಕರ್ಕೊಂಡು ಹೋಗೋಷ್ಟು ಕೆಪಾಸಿಟಿ ನನಗೆ ಬಂದಿದೆ. ಸೊ ಎಲ್ಲ ಹರ್ಡಲ್ಸ್ನ ಮೂವ್ ಮಾಡಿ ಹೋಗಿ ಹಿಂದೆ ಮುಂದೆ ಹೋಗಿ ಇವತ್ತಿಲ್ಲಿ ಬಂದು ನಿಂತಿದ್ದೀನಿ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನೀವು ಒಂದು ಬ್ಲಾಗರ್ ಆಗ್ತೀರಾ, ಬೈಕ್ ರೈಡರ್ ಆಗ್ತೀರಾ ಅಂದಾಗ ಸಾಕಷ್ಟು ಜನ ದೂರ ಆಗೋರು ಇರ್ತಾರೆ, ಹತ್ರ ಆಗೋರು ಇರ್ತಾರೆ. ಸೊ ನಿಮ್ಮ ಫ್ಯಾಮಿಲಿ ಅಂದ್ರೆ ಈಗ ಅಪ್ಪ ಅಮ್ಮ ಅಲ್ದೆ, ಅಪ್ಪ ಅಮ್ಮ ಮಕ್ಳು ಹೆತ್ತೋರಿಗೆ ಹೆಗಣಾನೆ ಮುದ್ದು ಅಂತಾರೆ. ಸೊ ಅದು ನಮ್ಮ ಹಳೆ ಗಾದೆ. ಬಟ್ ಆದ್ರೆ ಎಷ್ಟೇ ಆದ್ರೂ ಅಪ್ಪ ಅಮ್ಮಂಗ್ ನಮ್ ಮುದ್ದೆ, ನಾವು ಸಾಯೋವರೆಗೂ ನಮ್ಮ ಅಪ್ಪ ಅಮ್ಮಂಗ್ ನಾವಂದ್ರೆ ಇಷ್ಟ. ಆದ್ರೆ ಈ ಸುತ್ತಮುತ್ತ ಇರ್ತಾರಲ್ಲ ಈ ಕೆಲವೊಂದಷ್ಟು ಸಂಬಂಧಿಕರು ಅನ್ನೋರು, ಸೊ ಅವರು ದೂರ ಆಗಿದ್ದು ಅಥವಾ ಸಪೋರ್ಟಿವ್ ಆಗಿ ನಿಂತ್ರ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ? ನನ್ನ ಕೇಸಲ್ಲಿ ನನ್ನ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಯಾರು ಬಿಟ್ಟು ಹೋಗ್ಲಿಲ್ಲ, ಜೊತೆಗೆ ನಿಂತ್ಕೊಂಡ್ರು. ಇವತ್ಗೂ ನನ್ನ ಫ್ರೆಂಡ್ಸು ಫ್ಯಾಮಿಲಿ ನನ್ನ ಜೊತೆಗೆ ನಾನು ಏನೇ ಬಿದು ಬಂದ್ರು ಎದು ಬಂದ್ರು ನನ್ನೊಟ್ಟಿಗೆ ನಿಂತ್ಕೊಂಡಿದ್ದಾರೆ. ನನ್ನ ಯಾರು ಅಪೋಸ್ ಮಾಡ್ಲಿಲ್ಲ. ಬಿಕಾಸ್ ಪಿಲ್ಲರು ಅಪ್ಪ ಅಮ್ಮ ಓಕೆ ಅಂತ ಅಂದ್ಮೇಲೆ ಮೂರನೇ ಬಾಯಿ ಓಕೆ ನೋ ಅಂತ ಹೇಳೋದಕ್ಕೆ ಅವ್ರಿಗೆ ಅಥಾರಿಟಿನೇ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಎಸ್ ನೋ ಅನ್ನೋದಕ್ಕೆ ನಮ್ಮ ಅಪ್ಪ ಅಮ್ಮನೇ ಒಪ್ಪಿದ್ದಾರೆ ಬಿಡು ಅಂತ ಯಾರು ಮಾತಾಡ್ತಾರೆ? ಸೊ ಬೇಸ್ನ ಗಟ್ಟಿ ಮಾಡ್ಕೊಬೇಕು. ಸೊ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗಿದ್ದಾಗ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಮಾತಾಡೋದಿಲ್ಲ ಅಂಡ್ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಎಷ್ಟನೇ ವಯಸ್ಸಲ್ಲಿ ಬೈಕ್ ರೈಡಿಂಗ್ ಕಲ್ತ್ರಿ ನೀವು? ಕಾಲೇಜಲ್ಲಿ ಇದ್ದಾಗ ಓಡಿಸ್ತಿದ್ದೆ. ನಂಗೆ ವಯಸ್ಸು ನೆನಪಿಲ್ಲ, ಬಿಲೋ 18 ಬಿಡಿ. ಅವಾಗೆಲ್ಲ ಹಾಸ್ಟೆಲ್ ಟೈಮಲ್ಲಿ ಸ್ವಲ್ಪ ಬಂಕ್ ಎಲ್ಲ ಮಾಡ್ಕೊಂಡು ಮಂಗ್ಳೂರ್ಗೆಲ್ಲ ಹೋಗ್ತಿದ್ವಿ ಫ್ರೆಂಡ್ಸ್ ಎಲ್ಲ. ಅವಾಗ ಒಂದ್ ಚೂರು ಗಾಡಿ ಕಲಿತಿದ್ದೆ, ನನ್ನ ಫ್ರೆಂಡ್ ಹೇಳ್ಕೊಡ್ತಿದ್ದ. ಸೊ ಅದಾದ್ಮೇಲೆ ಟಚ್ ಬಿಟ್ಟೋಗಿತ್ತು. ಏನ್ ಸುಮ್ನೆ ಎಲ್ಲ ಓಡಿಸ್ತಾ ಇದ್ದು, ಆಕ್ಟಿವ್ ಎಲ್ಲ ಓಡಿಸ್ತಿದ್ವಿ, ಬಟ್ ಬೈಕ್ ಎಲ್ಲ ಅಷ್ಟೊಂದು ಇರ್ಲಿಲ್ಲ. ಬಟ್ ಆಮೇಲೆ ವಾಪಸ್ ಈ ಫೀಲ್ಡ್ ಬಂದ್ಮೇಲೆ ಮತ್ತೆ ಅದನ್ನ ಶುರು ಮಾಡಿ ಮತ್ತೆ ಕಲ್ತಿದ್ದು. ಇವಾಗ ನಿಮಗೆ ನೀವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಶುರು ಮಾಡಿದಂತ ಪ್ಲೇಸ್ ಎಲ್ಲೆಲ್ಲಿ? ಅಂದ್ರೆ ಬೆಂಗಳೂರು ಸುತ್ತಮುತ್ತನ ಅಥವಾ ಫಸ್ಟೇ ಔಟ್ ಆಫ್ ಸ್ಟೇಷನ್ ಹೋದ್ರಾ? ಫಸ್ಟ್ ಇಲ್ಲೇ ನಂದಿ ಬೆಟ್ಟಕ್ಕೆ ಹೋಗಿದ್ದು. ಅದು ಮಾಮೂಲಿ, ಅದು ಒಂದು ಬೈಕರ್ಸ್ ಅಂದ್ರೆ ಅದೊಂದು ಇರುತ್ತೆ, ನಂದಿ ಹಿಲ್ಸ್ ಹೋಗ್ಬೇಕು ಫಸ್ಟ್ ಬೆಂಗಳೂರಲ್ಲಿ. ಅದಾದ್ಮೇಲೆ ಒಂದ್ ಸ್ವಲ್ಪ ಲೋಕಲ್ ಎಕ್ಸ್ಪ್ಲೋರ್ ಮಾಡಿದೆ, ಇಲ್ಲೇ ಚೂರು ಕನಕಪುರ ಸೈಡು ಈ ಕಡೆ ಎಲ್ಲ. ಅದಾದ್ಮೇಲೆ ಫಸ್ಟ್ ನಾನು ಹೋಗಿದ್ದು ಧರ್ಮಸ್ಥಳಕ್ಕೆ. ಸೊ ನಾನು ಓದಿದ್ದಲ್ಲೇ ಅಲ್ಲ, ಸೊ ಅಲ್ಲೊಂದು ಕನೆಕ್ಷನ್ ಇತ್ತು ನನಗೆ. ಫಸ್ಟ್ ಟೈಮ್ ಘಾಟ್ ಸೆಕ್ಷನ್ ಅಲ್ಲಿ ನಾನು ಒಬ್ಳೆ ನನ್ನ ಕ್ಲಾಸಿಕ್ 350 ಹತ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಬಂದೆ. ಅದಾದ್ಮೇಲೆ ಲಾಂಗ್ ಒಬ್ಳೆ ಹೋಗಿದ್ದು ಕೇರಳಗೆ. ಒಬ್ಳೆ ಕೇರಳಕ್ಕೆ ಹೋಗಿದ್ದೆ, 5 days ಟ್ರಿಪ್ ಹೋಗಿದ್ದೆ ಒಬ್ಳೇನೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಿದ್ದೆ. ಸೊ ಆ ಕೇರಳಕ್ಕೆ ಹೋಗಿ ಬಂದ್ಮೇಲೆ ನನ್ನ ಮೇಲೆ ನನ್ ಕಾನ್ಫಿಡೆನ್ಸ್ ಬಂತು. ಓಕೆ, ನಾನು ಬದುಕ್ತೀನಿ ಒಬ್ಳೆ ಅನ್ನೋ ಧೈರ್ಯ ಬಂತು. ಸೊಸೈಟಿಯಲ್ಲಿ ಬೆರೆತ್ಕೋತೀನಿ ಅನ್ನೋದು ನನಗೆ ಧೈರ್ಯ ಬಂತು. ನಾರ್ಮಲಿ ಹೆಣ್ಮಕ್ಳು ಒಬ್ಬೊಬ್ರೆ ಈ ಏರಿಯಾದಿಂದ ಪಕ್ಕದ ಏರಿಯಾಕ್ ಹೋಗೋಕು ಅಂತ ಸೇಫ್ಟಿ ಇಲ್ಲ. ನಮ್ಮ ಇವಾಗಿನ ಟ್ರೆಂಡ್ ನ ನೋಡಿದಾಗ ಸೇಫ್ಟಿ ಇಲ್ಲ. ಆದ್ರೆ ನಿಮಗೆ ಆ ಒಂದು ಹೆಣ್ಮಗ್ಳಾಗಿ, ಯಾಕಂದ್ರೆ ಇಬ್ರು ಹುಡುಗಿರೇ ಇರೋದ್ರಿಂದ ಸ್ವಲ್ಪ ಒಂದು ಕಂಫರ್ಟೇಬಲ್ ಇರುತ್ತೆ ಅಲ್ವಾ? ಸೊ ಒಂದ್ ಹೆಣ್ಮಗ್ಳಾಗಿ ನಮ್ಗೆ ಹೆಣ್ಮಕ್ಳು ಅಂತ ಬಂದ್ರೆ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ನಮ್ದೇ ಆದಂತ ಪರ್ಸನಲ್ ಪ್ರಾಬ್ಲಮ್. ಅದನ್ನೆಲ್ಲದನ್ನು ಮೆಟ್ಟಿ ನೀವ್ ಹೆಂಗ್ ನಿಂತ್ರಿ? ಅದು ಏನು ಮಾಡಕ್ ಆಗಲ್ಲ. ಇವಾಗ ಮನೆಯಲ್ಲಿ ಅಮ್ಮಂದ್ರು ಹೊರ್ಗಡೆ ಹಾಕ್ತಾರೆ, ಹಂಗಂತ ಅವ್ರ ಮನೆ ಕೆಲಸ ಮಾಡೋದ್ ಬಿಟ್ಬಿಡ್ತಾರ? ಇಲ್ಲ ತಾನೆ. ನಮಗ್ ಟೈಮಿಗೆ ಊಟ ತಿಂಡಿ ಎಲ್ಲ ಅವ್ರದ್ದು ಎಷ್ಟೇ ನೋವಿದ್ರು ಮಕ್ಳು ಗಂಡಂಗ್ ಮಾಡ್ಬೇಕು ಅಂತ ಮಾಡ್ತಾರೆ. ನಾವು ಅಷ್ಟೇನೆ ಒಂದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದಾಗ ಲೈಫ್ ಅಂಡ್ ಡೆತ್ ನಾನು ಬೈಕಲ್ಲಿ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಪೀರಿಯಡ್ಸ್ ಎಲ್ಲ ಯಾವ್ದು ಮ್ಯಾಟರ್ ಆಗಲ್ಲ. ಅಂಡ್ ನನಗೆ ಆಲ್ರೆಡಿ ಸ್ಪೈನಲ್ ಕಾರ್ಡಲ್ಲಿ L4 L5 ರಾಡ್ ಇದೆ, ನಾನು ಓಡ್ಸಂಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಅದನ್ನ ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಇದ್ರು ಭೀಮನ್ ಜೊತೆ ಹೋದ್ರು ಭೀಮನ್ ಜೊತೆ, ನನ್ ಬೈಕ್ ಹೆಸರು ಭೀಮಾ ಅಂತ. ಸೊ ಇದ್ರು ಅವನ್ ಜೊತೆ ಹೋದ್ರು ಅವನ್ ಜೊತೆ ಅಂತಾನೆ ನಾನ್ ಬದುಕ್ತಿದೀನಿ. ಇವತ್ತು ಅವನೇ ನನ್ನನ್ನು ಸೇವ್ ಮಾಡಿ ನಿಮ್ ಮುಂದೆ ಕೂರ್ಸೋ ತರನು ಮಾಡಿದಾನಲ್ವಾ? ಸೊ ನಾನು ಎಲ್ಲದಕ್ಕೂ, ಎಲ್ಲಾ ಕ್ಲೈಮೇಟ್ ಆಗಿ, ಎಲ್ಲಾ ಟೆರೇನ್ಗಾಗ್ಲಿ ನಾನು ಮೈಂಡ್ ನ ರೆಡಿ ಮಾಡ್ಕೊಂಡ್ಬಿಟ್ಟಿದೀನಿ. ನನಗೆ ಈ ಸೈಡಲ್ಲಿ ಬರೋ ಕಾಯಿಲೆಗಳೆಲ್ಲ ನನ್ಗೆ ಮ್ಯಾಟರ್ ಆಗಲ್ಲ.